ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ನಲ್ಲೂ ಕೂಡ ನಡೀತಾ ಇರುವಂತಹ ಒಂದು ಸಭೆ. ದರ್ಶನ್ ಚಿತ್ರಗಳಿಗೆ ಹಣ ಹಾಕಿರುವಂತಹ ನಿರ್ಮಾಪಕರು ಕಂಗಾಲಾಗಿದ್ದಾರೆ. ಇನ್ಫ್ಯಾಕ್ಟ್ ಯಾಕಂದರೆ ಸಾಕಷ್ಟು ಸಿನಿಮಾಗಳನ್ನು ಒಪ್ಕೊಂಡಿದ್ರು ದರ್ಶನ್. ಜೊತೆಗೆ ಡೆವಿಲ್ ಸಿನಿಮಾ ಕೂಡ ಶೂಟಿಂಗ್ ನಡೀತಾ ಇತ್ತು. ಅನೇಕ ಸಿನಿಮಾಗಳಿಗೆ ಅಡ್ವಾನ್ಸನ್ನು ಕೂಡ ಪಡ್ಕೊಂಡಿದ್ದಾರೆ ನಟ ದರ್ಶನ್. ಡೆವಿಲ್ ಸಿನಿಮಾಗೆ ದರ್ಶನ್ 22 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರಂತೆ. ಡೆವಿಲ್ ಸಿನಿಮಾ ಕೇವಲ 25 ದಿನ ಮಾತ್ರ ಶೂಟಿಂಗ್ ಆಗಿದೆ. ಆದರೆ ಈಗಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ರು ಡೇಟನ್ನು. ಮಿಲನ ಪ್ರಕಾಶ್ ಅವರ ನಿರ್ದೇಶನದ ಚಿತ್ರ ಇದು ಡಿಸೆಂಬರ್ 25ಕ್ಕೆ ಬಿಡುಗಡೆ ಆಗುತ್ತೆ ಅಂತ ಹೇಳಿ ನಿರ್ದೇಶಕರೇ ಹೇಳಿಬಿಟ್ಟಿದ್ರು. ಅಂದರೆ ಡೆಡ್ಲೈನನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ, ಎಷ್ಟೊಂದು ಪ್ರೊಫೆಷ್ನಲ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿತ್ತು. ಇದೆಲ್ಲವೂ ಕೂಡ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ನೋಡ್ತೀವಿ. ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿ ನಂತರ ಚಿತ್ರದ ಶೂಟಿಂಗ್ ಸ್ಟಾರ್ಟ್ ಮಾಡುವಂಥದ್ದು. ಅದೇ ಥರ ಕನ್ನಡ ಇಂಡಸ್ಟ್ರಿ ಕೂಡ ಯಾವುದೇ ಇಂಡಸ್ಟ್ರಿಗೆ ಏನು ಕಮ್ಮಿ ಇಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ನಾವು ಕೂಡ ಕೊಡ್ತಾ ಇದ್ದೀವಿ ಅಂತ ಹೇಳಿ ಸಿನಿಮಾನ ಅನೌನ್ಸ್ ಕೂಡ ಮಾಡಿದ್ರು. ಶೂಟಿಂಗ್ ಕೂಡ ನಡೀತಾ ಇತ್ತು. 25 ದಿನಗಳ ಶೂಟಿಂಗ್ ಕೂಡ ನಡೆದಿದೆ. ಆದರೆ ಈಗೇನು ನೆಕ್ಸ್ಟ್ ಹಾಗಾದರೆ? ದರ್ಶನ್ ಈಗ ಮರ್ಡರ್ ಕೇಸ್ನಲ್ಲಿ ಒಳಗಿರುವಂಥವ್ರು. ಅವ್ರ ಮೇಲೆ ಈ ಕೇಸಸ್ ಎಲ್ಲವೂ ಕೂಡ ಪ್ರೂವ್ ಆದರೆ ಖಂಡಿತವಾಗ್ಲೂ ಜೈಲಿಗೆ ಹೋಗ್ತಾರೆ. ಹಾಗಾದರೆ ಮಾಡುವಂಥ ಸಿನಿಮಾಗಳ ಕಥೆ ಏನು? ಅಡ್ವಾನ್ಸ್ ಪಡೆದಿರೋರ ಕಥೆ ಏನು? ನೋಡಿ, ಡೆವಿಲ್ ಸಿನಿಮಾ ಆದಮೇಲೆ ಸಿಂಧೂರ ಅನ್ನುವಂಥ ಒಂದು ಸಿನಿಮಾ ಒಪ್ಕೊಂಡಿದ್ರು. KVN ಪ್ರೊಡಕ್ಷನ್ ಸಿನಿಮಾಗೂ ಕೂಡ ಒಪ್ಪಿಗೆ ಕೊಟ್ಟಿದ್ರು ದರ್ಶನ್. ಹಾಗಾಗಿ ಈಗ ನಿರ್ಮಾಪಕರೆಲ್ಲರೂ ಕೂಡ ಅಡ್ವಾನ್ಸ್ ವಾಪಸ್ ಪಡೆಯಬೇಕಾ ಅಥವಾ ಏನು ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿದ್ದಾರೆ. ಇನ್ನು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ರಾಜಕೀಯ ಮುಖಂಡರು ಯಾರು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಬಿಜೆಪಿಯ ಒಂದಷ್ಟು ಜನ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡ. ಹತ್ತಿರನೋ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇರೋನಲ್ಲ. ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ಲ. ಪಾಪ ಅವನಿಗೆ ಮರ್ಡರ್ ಕೇಸಲ್ಲಿಲ್ಲ, ಆಫ್ ಮರ್ಡರ್ ಕೇಸಲ್ಲಿಲ್ಲ, ಗಲಾಟೆಯಲ್ಲಿಲ್ಲ, ಏನೂ ಇಲ್ಲ. ಏನೋ ಹವ್ಯಾಸಕ್ಕೆ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ದಿನನಿತ್ಯ ಈ ಥರದ್ದು ಕೋಟ್ಯಾಂತರ ಬರ್ತಾ ಇದೆ, ಲಕ್ಷಾಂತರ ಕೋಟ್ಯಾಂತರ ಈ ಥರ ಮೆಸೇಜ್ಗಳು, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. ದರ್ಶನ್ ಅವರ ಕೇಸು ಹೊರಗಡೆ ಬಂದ ತಕ್ಷಣ ಪೊಲೀಸ್ನವರು ತಕ್ಷಣ ಕ್ರಮ ಕೈಗೊಂಡು ಅದರ ಹಿಂದೆ ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದು ಎಲ್ಲರನ್ನೂ ಕೂಡ ಇವತ್ತು ಅರೆಸ್ಟ್ ಮಾಡಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು